ಸರ್ ನಮಸ್ತೆ. ನಮಸ್ತೆ. ಸರ್ ಇದು ತೆಂಗಿನಕಾಯಲ್ಲಿ ಗಣೇಶನ್ ಮಾಡಿದ್ದೀರಾ? ಹೌದು ಹೇಗೆ ಸರ್ ಇದು? ಹೌದು, ಇದು ಒಣಗಿರೋಕಾಯಿ ಸಿಪ್ಪೆ ತೆಗೆದು ಅದರಿಂದ ಮಾಡೋದು. ಇದು ಕೂಡ ಎಕ್ಸ್ಪೆಂಡ್ ಆಗಲ್ಲ, 16 ವರ್ಷ ಬಾಳಿಕೆ ಬರುತ್ತೆ. ಇದು ಒಂದು ಮದುವೆಗೆ, ಒಂದು ಗುರುಪ್ರವೇಶಕ್ಕೆ, ಒಂದು ಫ್ರೆಂಡ್ಶಿಪ್ಗೆ ಎಲ್ಲ ಗಿಫ್ಟ್ ಮಾಡ್ಬೋದು. ಏನೆಲ್ಲ ಮಾಡ್ತೀರಿ ಗಣೇಶ ಬಿಟ್ಟರೆ? ಸರ್ ಗಣೇಶ, ಮಂಕಿ, ಮೊಲ, ಮೀನು, ಕಳಸ, ಲಿಂಗ, ಬುದ್ಧ, ಆಮೆ, ಗಂಡು ಬೇರುಂಡ ಇಂಥವೆಲ್ಲ ಕಲೆಗಳು ಮಾಡ್ತಾಯಿದ್ದೀನಿ ಸರ್. ಇದೆಲ್ಲ ಮಾಡೋಕ್ಕೆ ಎಷ್ಟು ಟೈಮ್ ತೊಗೊಳುತ್ತೆ ನಿಮಗೆ? ಇದು ಒಂದು 3 ಗಂಟೆಯಿಂದ 4 ಗಂಟೆ ಬೇಕು ಸರ್ ಒಂದು ಮಾಡೋದಕ್ಕೆ. ಒಂದು ಮಾಡೋಕ್ಕೆ ಒಂದು 4 ಗಂಟೆ 4 ಗಂಟೆ ಟೈಮ್ ಬೇಕು. ಬಾಳಿಕೆ ಎಷ್ಟು ದಿನ ಬರುತ್ತೆ? ಇದು ಒಂದು 16 ವರ್ಷ ಬರುತ್ತೆ. ಇದೇನು ಎಕ್ಸ್ಪೆಂಡ್ ಆಗೋವಂಥದ್ದಲ್ಲ. ನೀರಿದ್ರೂ ಕೂಡ ಡ್ರೈ ಆಗಿಬಿಟ್ಟು ಒಳಗಡೆ ಕೊಬ್ಬರಿ ಆಗುತ್ತೆ. ಏನು ಪ್ರಾಬ್ಲಮ್ಸ್ ಏನೂ ಆಗೋದಿಲ್ಲ. ಇದು 16 ವರ್ಷ ಬಾಳಿಕೆ ಬರುತ್ತೆ. ಅದಕ್ಕೆ ಮಾಡ್ತಿದ್ದೀರಾ ಗಣೇಶನದು? ಇದು ಇವಾಗ ರೆಡಿ ಮಾಡ್ತಾ ಇದ್ದೀನಿ. ಅದು ನಿನ್ನೆ ಮಾಡಬೇಕು, ಕೆಲಸ ಇದೆ. ಅದು ಕಿವಿ ಇದು? ಅದು ಕಿವಿ ಮತ್ತು ಇದು ಕೋರೆ ಬರುತ್ತೆ, ಮತ್ತು ಇದು ನಾಮ ಬರುತ್ತೆ. ಆ ಥರ ಎಲ್ಲ ಮಾಡಬೇಕು. ನಿಮ್ಮದು ಯಾವ ಊರು ಸರ್? ಸರ್ ಇಲ್ಲೇ ನಾವು ಬೆಂಗಳೂರೇ, ರಾಜಾಜಿನಗರ, ಶಿವನಹಳ್ಳಿ. ಶಿವನಹಳ್ಳಿ. ಹಾಂ, ಎಷ್ಟು ವರ್ಷದಿಂದ ಮಾಡ್ತಾ ಕಲೆ? ಇದು ಒಂದು 25 ವರ್ಷದಿಂದ ಮಾಡ್ತಾಯಿದ್ದೀನಿ ನಾನು. 25 ವರ್ಷದಿಂದ? ಹಾಂ, ಮುಂಚೆ ಆಟ ಓಡಿಸ್ತಾ ಇದ್ದೆ. ಮತ್ತು ಆಟ ಓಡಿಸ್ಬೇಕಾದ್ರೆ ಶಬರಿಮಲೆಗೆ ಹೋದಾಗ ಅಲ್ಲಿ ತ್ರಿವೇಂದ್ರಮಲ್ಲಿ ಒಂದು ಮಂಕಿ ಮಾಡಿ ಮಡಗಿದ್ರು. ಆ ಮಂಕಿನ ಕೈಗೆ ತಗೊಂಡು ನೋಡಿ ಅದ್ರ ಮುಖ, ಕೈ, ಕಾಲು ಎಲ್ಲ ಯಾವ ಥರ ಮಾಡಿದ್ದಾರೆ ಅಂಥೇಳಿ ಎಲ್ಲ ಗೆಸ್ ಮಾಡಿ ತಲೆಗೆ ಮೇಣ್ಗೆ ಹಾಕೊಂಡು ಬಂದೆ. ಈಗ ಆಟ ಓಡಿಸ್ತಾಯಿದ್ರು, ಅದೇ ಗ್ಯಾಪ್ನ ಇದೇ ಮಾಡಬೇಕಲ್ಲ ನಾನು ಅಂತ. ಆಮೇಲೆ ಒಂದು 5-6 ಕಾಯಿ ತಗೊಂಡು ಸಿಪ್ಪೆ ತೆಗೆದು ಮಾಡೋಕ್ಕೆ ಹೋಗೋದು. ಗುರು ಇಲ್ಲ, ಮಾಡೋಕ್ಕೆ ಹೋಗೋದು ಬರೋಲ್ಲ. ಆಮೇಲೆ ಕಾಯಿ ಸಿಗಲ್ಬಿಟ್ಟು ತಗೊಂಡೋಗಿ ಮನೆಗೆ ಕೊಡೋದು. ಆ ಥರ ಮಾಡಿ ಒಂದು 4 ತಿಂಗಳಾಯ್ತು ಅದು ಒಂದು ಕಲಿ ಅಷ್ಟರಲ್ಲಿ. ಅದೊಂದು ಕಲ್ತ ಮೇಲೆ ಏನೇನು ಮಾಡ್ಬೋದು ಅಂತ ಗೆಸ್ ಮಾಡಿ ಇಷ್ಟು ಮಾಡ್ತಾಯಿದ್ದೀನಿ ಸರ್. ಇದೆಲ್ಲ ನೀವೇ ಮಾಡೋದು ಕಲ್ತಿರೋದು? ಹೌದು ಸರ್. ತುಂಬ ಚೆನ್ನಾಗಿದೆ ಎಲ್ಲ. ಹಾಂ, ನಿಮ್ದು ಶಾಪ್ ಏನಾರು ಇದೆಯಾ? ಶಾಪ್ ಇಲ್ಲ ಸರ್, ಇದೇ ಥರ ನಾವು ಮಾಡೋದು. ಇಸ್ಕಾನ್ ದೇವಸ್ಥಾನ ಹತ್ರ ಮಾಡ್ತೀವಿ, ಬಸವೇಶ್ ನಗರ ಬ್ಯಾಂಕ್ ಆಫ್ ಇಂಡಿಯಾ ಹತ್ರ ಮಾಡ್ತೀವಿ, ಓಕೆ. ಆಮೇಲೆ ರಾಜಾಜಿನಗರ RT ಆಫೀಸ್ ಹತ್ರ ಮಾಡ್ತೀವಿ. ಇದ್ರದ್ದು ಪ್ರೈಸ್ ಏನಾಗುತ್ತೆ? ರೇಟ್ ಏನು ರೇಟ್? ಇದು 350ರಿಂದ 400ವರೆಗೂ ಮಾರ್ತೀವಿ. ಬೇರೆ ಐಟಮ್ ಇನ್ನೊಂದು 400ರಿಂದ 500, 600ವರೆಗೂ ಸೇಲ್ ಮಾಡ್ತೀವಿ. ಅದು ವೆರೈಟಿ ಮೇಲೆ ಮಾಡ್ದಂಗೆ, ಗೊಂಬೆ ಮಾಡ್ದಂಗೆ, ಅಂದ್ರೆ ಕಲೆ ಮೇಲೆ ಡಿಪೆಂಡ್. ಕಲೆ ಮೇಲೆ ಡಿಪೆಂಡ್ ಆಗುತ್ತೆ. ಯಾವ ವಸ್ತು ತೊಗೊಳ್ತೀರಾ ಅದ್ರ ಮೇಲೆ? ಹಾಂ, ಮತ್ತು ನೋಡಿ ಇದು ಕಳಸ 550, ಇದೆಲ್ಲ 450, 400, ಲಾಸ್ಟ್ 350ಗೂ ಕೊಡ್ತೀವಿ. ಹೌದು. ಕಳಸಲ್ಲಿ ಅದಕ್ಕೆ ಇದು ಗೃಹಪ್ರವೇಶಕ್ಕೆ ಯೂಸ್ ಮಾಡ್ತಾರೆ ಅದಕ್ಕೆ? ಎಲ್ಲ ಅದು ಲಕ್ಷ್ಮಿ ಥರ ಅದು ಯೂಸ್ ಮಾಡ್ತಾರೆ. ಕಡ್ಡಾಯ ಪರಿಷೆ ಎಷ್ಟು ವರ್ಷದ ಆಗ್ತಿದ್ದೀರಾ ಸರ್? ಒಂದು 2 ವರ್ಷದಿಂದ ಹಾಕ್ತೀನಿ ಸರ್ ಅಷ್ಟೇ ನಾನು. ಹಾಂ, ಅಷ್ಟೇ. ಹೋದ ವರ್ಷ ಹಾಕಿದ್ದೆ, ಈ ವರ್ಷವೂ ಹಾಕಿದ್ದೀನಿ. ಬೇರೆ ಟೈಮಲ್ಲಿ ಫಂಕ್ಷನ್ ಇದ್ದಾಗೆಲ್ಲ ಬರ್ತೀವಿ, ಹಾಕ್ತಾ ಇರ್ತೀವಿ. ಇದೆಲ್ಲ ಬರ್ತಾ ಇದೆ. ಯಾಕಂದರೆ ಮನೆ ಹತ್ರ ಅಲ್ಲವರ ಶಿವನಹಳ್ಳಿ, ಅದರಿಂದ ಬರ್ತೀವಿ, ಹಾಕ್ತೀವಿ. ಬಸವನಗುಡಿಲೂ ಹಾಕ್ತೀರಾ? ಹಾಂ, ಬಸವನಗುಡಿಲೂ ಹಾಕ್ತೀವಿ. ಬಸವನಗುಡಿಲೂ ಹಾಕ್ತೀವಿ. ಮಲ್ಲೇಶ್ವರದ 2 ವರ್ಷದ ಆಗ್ತಿದೆ? 2 ವರ್ಷದಿಂದ ಹಾಕ್ತಾಯಿದ್ದೀನಿ. ಪರವಾಗಿಲ್ಲ, ಜೀವನಕ್ಕೆ ಆಗತ್ತಾ? ಏನು ಇಲ್ಲ ಸರ್, ಇದೆಲ್ಲ ಅಂಗಡಿಯಲ್ಲಿ ಸಿಗೋಂಗಿಲ್ಲ. ನಾನು ಮಾಡಿದ್ರೆ ಸಿಗುತ್ತೆ. ಅದೇ ಯುನಿಕ್ ಐಟಮ್ ಅಂತ ಪರವಾಗಿಲ್ಲ. ಹಾಂ ಹಾಂ ಹಾಂ, ನಮ್ಮ ಹತ್ರ ಮಾತ್ರ ಸಿಗೋದು. ಜೀವನ ನಡೆಸ್ಬೋದಾ? ಜೀವನ ನಡೆಸ್ಬೋದು ಸರ್. ಓಕೆ. ತುಂಬ ಚೆನ್ನಾಗಿದೆ ಸರ್, ನೋಡಿದೆ ಕಲೆಗೆ ಮಾತಾಡೋದು ಹಾಂ, ಮಾಡಿದ್ದೀರಾ? ಹೌದು ಸರ್. ಸರಿ ಸರ್, ನಿಮ್ಮ ಇಸ್ಕಾನ್ ಟೆಂಪಲ್ ಡೈಲಿ ಆಗ್ತದೆ, ರೆಗ್ಯುಲರ್ ಆಗ್ತೀರಾ? ಇಲ್ಲ ಸರ್, ಶನಿವಾರ ಭಾನುವಾರ ಮಾತ್ರ ಅಲ್ಲಿ ಹಾಕ್ತೀವಿ. ನಿಮ್ಗೆ ಏನಾದ್ರು ಮೀಟ್ ಮಾಡ್ಬೇಕಾದ್ರೆ ಇಸ್ಕಾನ್ ಹತ್ರ ಬರ್ಬೋದು? ಇಸ್ಕಾನ್ ಹತ್ರ ಬರ್ಬೋದು ಸರ್. ಓಕೆ, ನಿಮ್ಮ ನಂಬರ್ ಏನಾಯ್ತು ಹೇಳಿ? 97, ನಂಬರ್ ಹೇಳಿ. ನನ್ನ ಹೆಸರು ಚಂದ್ರು ಅಂತ. ಫೋನ್ ನಂಬರ್ 9743393929 ಲಾಸ್ಟ್ ನಂಬರ್. ನಿಮಗೇನೋ ಅವ್ರಿಗೇನೋ ಕಸ್ಟಮರ್ಗೇನೋ ಬೇಕಾದರೆ ಇಸ್ಕಾನ್ ಟೆಂಪಲ್ ಹತ್ರ ಬಂದರೆ ಸಿಗ್ತೀರಾ? ಸಿಗ್ತೀವಿ. ಇಸ್ಕಾನ್ ಟೆಂಪಲ್ ಅಂದ್ರೆ ಎಲ್ಲಿ ಇತ್ತು? ಈ ಕಡೆ ಗಣೇಶನ ದೇವಸ್ಥಾನ ಇದೆ, ಅಲ್ಲೊಂದು ಛತ್ರ ಇದೆ, ಮೇನ್ ರೋಡೇನೆ. ಅಲ್ಲಿ ಬಂದರೆ ಅಲ್ಲೇ ಸಿಗ್ತೀವಿ. ಓಕೆ, ಅಕಸ್ಮಾತ್ ಏನಾಯ್ತು ಈ ನಂಬರ್ ನೋಡಿ ಕಾಲ್ ಮಾಡಿ ಬರ್ಬೋದು ಸರ್. ಓಕೆ, ಥ್ಯಾಂಕ್ ಯು.